ಅಲ್ಲ ಕೀಳೋ ಕೀಳ್ತಿದ್ದೀರಲ್ಲ, ಇರೋದೆಲ್ಲನ್ನು 2 ಎಕರೆ 3 ಎಕರೆ ಯಾರೂ ಇಕ್ಕೊಂಡಿಲ್ಲ. ಅರ್ಧ ಎಕರೆ 10 ಗುಂಟೆ 5 ಗುಂಟೆ ಎಲ್ಲ ಇಕ್ಕೊಂಡು ಬಡವರು ಬದುಕ್ತವ್ರಲ್ಲ, ಅದನ್ನ ಕೀಳೋಕೆ ಶುರು ಮಾಡಿದ್ದೀರಲ್ಲ ನೀವು. ಇದು ನ್ಯಾಯನೇನಾ? ಇವಾಗ ತಂದೆ ತಾಯಿಗೆ ಯಾರು ಊಟ ಹಾಕ್ತಾರೆ? ಯಾರು ಊಟ ಹಾಕ್ತಾರೆ? ತಂದೆ ತಾಯಿ. ಮಕ್ಕಳು ಊಟ ಹಾಕ್ತಿದ್ರೆ ಆ 2 ಎಕರೆ 3/4 ಎಕರೆ 10 ಗುಂಟೆ ಇದ್ದರೆ 2 ಹಸು ನಿಕ್ಕೊಂಡು ಅವ್ರ ಹಸುಗಳು ಮೇಯಿಸ್ಕೊಂಡು ಹಾಲು ಹಾಕ್ಕೊಂಡು ಜೀವನ ಮಾಡ್ತಾರಲ್ಲ, ಅದನ್ನು ಕಿತ್ಕೊಂಡ್ಬಿಟ್ರೆ ಎಲ್ಲಿಗೆ ಹೋಗಬೇಕು? ಇವಾಗ ಈ ಬಾರಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ 18-20 ಸಾವಿರ ಎಕರೆ ಎತ್ಕೊಂಡಿದ್ದೀರಲ್ಲ, ಯಾರು ಕೆಲಸ ಕೊಟ್ಟಿದ್ದೀರಿ? ಯಾವ ಫ್ಯಾಕ್ಟ್ರಿ ಮಾಡಿದ್ದೀರಿ? ಇದು ಮಾಡಿದ್ದೀರಿ? ಏನು ಮಾಡಿದ್ದೀರಿ? ಯಾವುದೂ ಇಲ್ಲಲ್ಲ. ಇಷ್ಟೊಂದು ಇದು ಮಾಡಿಬಿಟ್ಟು ಕುಡಿಯೋ ನೀರು ಕಲ್ಮಶ, ಗಾಳಿ ಕಲ್ಮಶ ಇರೋದಲ್ಲ. ಇನ್ನು ಈ ಸರ್ಜಾಪುರ ಹೋಬಳಿ ಮಾತ್ರ ಇರೋದು. ಇದನ್ನು ಎತ್ಕೊಳಕ್ಕೆ ಶುರು ಮಾಡಿದ್ದೀರಲ್ಲ, ನಿಮ್ಗೆ ನ್ಯಾಯನೇನ? ಧರ್ಮನ ಇದು? ಧರ್ಮನೇನು ಸರ್? ಸ್ವಾಮಿಗಳೇ, ಧರ್ಮನಾ? ಇದೆಲ್ಲ ಮಾಡಿದ್ದೀರಲ್ಲ, ಆವಾಗ ಹಳಿಯಾಕೆ ಬರ್ತೀರಿ? ಇದೊಂದು ಮತ್ತೊಂದು ಅಂತೀರಲ್ಲ, ಇದ್ರ ಪಂಚರೂಪಾಯಿ ಮೀನ ಇದು? ಇದ್ರ ಪಂಚರೂಪಾಯಿ ಮೀನ ಇರ್ಬೋದು, ಬೀಡುಗಳು ಇರ್ಬೋದು, ಕುರಿಗಳು ಮೇಯ್ತವೆ, ಹಸುಗಳು ಮೇಯ್ತವೆ. ಓದಿರೋರು ಇರಲ್ಲ, ಅವ್ರ ಹಸುಗಳು ಇಕ್ಕೊಂಡಿರ್ತಾರೆ, ಕುರಿಗಳು ಇಕ್ಕೊಂಡಿರ್ತಾರೆ, ಯಾವುದೋ ಒಂದು ಮಾಡ್ತಾರೆ, ಮೇಯಿಸ್ತಾರೆ, ಜೀವನ ಮಾಡ್ತಾರೆ. ಅದನ್ನೆಲ್ಲ ಕಿತ್ಕೊಳಕ್ಕೆ ಶುರು ಮಾಡಿದ್ದೀರಲ್ಲ. ನೀವು ನಾಮಿನೇಷನ್ ಹಾಕಿದಾಗ ಸಾವಿರಾರು ಎಕರೆ ಜಮೀನು ತೋರಿಸ್ತೀರಿ, ಸಾವಿರಾರು ರೂಪಾಯಿ ದುಡ್ಡು ತೋರಿಸ್ತೀರಿ, ಬಡವಿಗಳು ತೋರಿಸ್ತೀರಿ, ಬಂಗ್ಲೆಗಳು ತೋರಿಸ್ತೀರಿ, ಇವೆಲ್ಲ ಮಾಡ್ತೀರಿ. ನಿಮ್ಗೆ ಬದುಕೋಗ್ಬೇಕಾದ್ರೆ ಇದೆಲ್ಲ ಬೇಕು. ನಮ್ಗೆ ಬದುಕೋಗ್ಬೇಕಾದ್ರೆ 10 ಗುಂಟೆ 5 ಗುಂಟೆ ಈ 1 ಎಕರೆ ಇದ್ದರೆ ಅದನ್ನು ಕೀಳೋಕೆ ಶುರು ಮಾಡಿದ್ದೀರಲ್ಲ, ನ್ಯಾಯನ ಇದು? ಮಾಡ್ಬೋದಾ ನೀವು? ಅಲ್ಲ ಮಾಡ್ಬೋದಾ? ಯಾಕಂತೀರಾ? ನಮ್ಮನ್ನು ನಾವು ಹೊಡ್ಕೊಬೇಕು. ಯಾಕಂತೀಯ? ನಿಮ್ಮನ್ನು ಗೆಲುವು ಮಾಡಿದ್ರಲ್ಲ, ನೀವು ಹೇಳ್ದಂಗೆಲ್ಲ ಕೇಳಿದ್ರಲ್ಲ, ನಿಮ್ಮ ಕೋಟೆಗಳು ಹಾಕಿದ್ರಲ್ಲ, ಇದೆಲ್ಲ ಮಾಡಿದ್ರಲ್ಲ, ನಮ್ಮ ತಪ್ಪಲ್ಲ? ಅಲ್ಲಲ್ಲ, ನಾವು ನಾವು ತಪ್ಪಲ್ಲ. ಯಾಕಂತ ಹೋಗಿ ಮನೆಗೆ ಮಾಡಿಗ್ಲಾಗ ಅವ್ರ ಕಾಲುಗಳೆಲ್ಲ ಇಟ್ಕೊಂಡ್ರಿ, ಕೈಗಳೆಲ್ಲ ಇಟ್ಕೊಂಡ್ರಿ, ನಿನ್ನ ಗೆಲ್ಲಿಸಿದ್ರೆ ಇದೆಲ್ಲ ಮಾಡಿದ್ರೆ ನಮ್ಗೆ ಮಾಡಿರೋ ಅನುಕೂಲ ಅಲ್ಲ ಇದು ನೀವು?